ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೋಡಿ, PGCET ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ನಿಮಗೆ PGCET 2025 ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಲಾಸ್ಟ್ ಡೇಟ್ ಬಗ್ಗೆ ತುಂಬ ಕನ್ಫ್ಯೂಸ್ ಆಗ್ತಿರುವಂಥದ್ದು. ನಿಮಗೆ ನೋಡಿ, KE ಅವರು ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಪ್ರಕಾರ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 28ನೇ ತಾರೀಕು ರಾತ್ರಿ 11:59 ನಿಮಗೆ ಪೋರ್ಟಲ್ ಆದರೆ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಅಂದರೆ, ಅವರ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡೋ ಟೈಮಲ್ಲಿ ಏನೋ ಸ್ವಲ್ಪ ರಾಂಗಾಗಿ ಎಂಟರ್ ಮಾಡಿದ್ದಾರೆ. ಜೊತೆಗೇನು ಅಂತ ಅಂದರೆ, ಇವರ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆರ್ ಅಂಡರ್ ರಿವ್ಯೂ ಅಂತ ಬರ್ತಿದೆ. ಸೊ ಹಾಗಾಗಿ ಸಾಕಷ್ಟು ಸ್ಟೂಡೆಂಟ್ಸು ನಾನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ KE ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ಥರದ ಅಫಿಷಿಯಲ್ ಅಪ್ಡೇಟ್ ಆದರೆ ಕೊಟ್ಟಿಲ್ಲ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸಿಗೆ ನಾನು ಹೇಳಿದ್ದೆ, ಫಸ್ಟು KE ಅವರಿಗೆ ರಿಕ್ವೆಸ್ಟ್ ಮಾಡಿ, ಅದು ಕಾಲ್ ಮಾಡಿಲ್ಲ ಅಂತಂದರೆ ಅವರ ಒಂದು Gmail ID ಇರುತ್ತೆ, ಮೇಲ್ ಮುಖಾಂತರ ಅವರಿಗೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ರಿಕ್ವೆಸ್ಟನ್ನು ಆದರೆ ಮಾಡ್ತಿದ್ರು. ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲ ಥರದ ಅಪ್ಡೇಟ್ಸ್ ಪ್ರಕಾರ ನೋಡೋದಾದರೆ, ಈಗ ಇರುವಂತಹ ಆಪ್ಷನ್ ಎಂಟ್ರಿ ಲಿಂಕ್ ಬಂದುಬಿಟ್ಟು 28ನೇ ತಾರೀಕು ನಿಮಗೆ 11:59 ಲಿಂಕ್ ಆದರೆ ಕ್ಲೋಸ್ ಆಗುತ್ತೆ. ಇಲ್ಲಿ ಅಲ್ಲಿ ಸ್ಟೂಡೆಂಟ್ಸ್ಗೆ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಫಸ್ಟ್ ಡೇಯಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸರ್ವರ್ ಪ್ರಾಬ್ಲಮನ್ನು ಫೇಸ್ ಮಾಡಿದ್ರು. ಬಟ್ ಈಗ ಸರ್ವರ್ ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎಲ್ಲ ಥರದ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಎಲ್ಲನೂ ಸಹ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಸ್ಟೂಡೆಂಟ್ಸು ಕಾಲೇಜಸನ್ನು ಆ್ಯಡ್ ಮಾಡ್ಕೋತಿದ್ದಾರೆ. ನೋಡಿ, ನಿಮಗೆ ಬಂದುಬಿಟ್ಟು 28ನೇ ತಾರೀಕು ಅಂದರೆ ಇವತ್ತು 11:59 ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಕ್ಲೋಸ್ ಆಗುತ್ತೆ. ಹೀಗಾಗಿದ್ದರೆ ಇದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೋದೇ ಇಲ್ವ ಅಂತ ನೀವು ಕೇಳೋದಾದರೆ, ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗಿರುತ್ತೆ ಅಂತ ಅಂದರೆ, ಇಲ್ಲಿ ನೀವು ಸ್ಟೂಡೆಂಟ್ಸು ಏನು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀರಾ, ಈ ಒಂದು ಪ್ರಾಬ್ಲಮ್ ಬಂದುಬಿಟ್ಟು KE ಅವ್ರಿಗೆ ಗೊತ್ತಾದಾಗ, PGCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ, ಇವರಲ್ಲಿ ಏನೋ ಪ್ರಾಬ್ಲಮ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾದಾಗ ಅಲ್ಲಿ ಗೊತ್ತಾಗುತ್ತೆ. ಸೊ ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ಆದಷ್ಟು ಫೋನ್ ಮಾಡಿ, ಇಲ್ಲ ಅಂತ ಅಂದರೆ ಅವರ ಒಂದು Gmail ID ಇದೆ, ಟ್ವಿಟರ್ ಅಕೌಂಟ್ ಇದೆ. ಸೊ ನೀವು ಮಾಡೋವಂಥ ಒಂದು ಟ್ರೈಯನ್ನು ಮಾಡಿ, ಟ್ರೈ ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಿಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಫೇಸ್ ಮಾಡ್ತಿದ್ದಾರೆ. ಸೊ ನೀವೇ ಕನ್ಫರ್ಮ್ ಮಾಡಿ, ನಿಮಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ಗೆ ಕೊಟ್ಟಿರುವಂಥ ಡೇಟ್ ಸಾಕಾ, ಇಲ್ಲ ಅಂತಂದರೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ನಿಮ್ಮ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದು ಸರಿ ಹೋದ್ರೆ, ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ 29ನೇ ತಾರೀಕು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ನೀಟಾಗಿ ಅಬ್ಸರ್ವ್ ಮಾಡಿ. 29ನೇ ತಾರೀಕಿಂದ 3ನೇ ತಾರೀಕುವರೆಗೂ ಏನು ಟೈಮನ್ನು ಕೊಡ್ತಾರೆ, ಆ ಒಂದು ಟೈಮಲ್ಲಿ ಈಗೇನು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅದೇ ರೀತಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಬಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಿಗೆ ಒಂದು ಡೌಟ್ ಇರೋದೇನು ಅಂತ ಅಂದರೆ, ಸರ್ ಈಗ ನಾನು ನನ್ನ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಕಾಲೇಜಸ್ನ 50 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀನಲ್ವಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ನನಗೀಗ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದರೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ವೋ, ಯಾವುದೋ ಒಂದು ಆಗುತ್ತೆ. ಅದಾದಮೇಲೆ ಮತ್ತೆ 3 days ಟೈಮ್ ಕೊಟ್ಟಾಗ ನಾನು ಮತ್ತೆ ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡಬೇಕಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವೇನು 50 ಕಾಲೇಜಸ್ಸನ್ನು ಆ್ಯಡ್ ಮಾಡಿದರೆ ಆ ಒಂದು 50 ಕಾಲೇಜಸ್ಸು ಅಲ್ಲೇ ಶೋ ಆಗುತ್ತೆ. ಅದರ ಜೊತೆಗೆ ಬೇಕಿದ್ದರೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಕೋಬೋದು, ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು, ಎಲ್ಲ ಥರದ ಆಪ್ಷನ್ಸ್ ಆದರೆ ಇರುತ್ತೆ. ಸೊ ಇದೊಂದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಏನು ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನು ಟೈಮನ್ನು ಕೊಡ್ತಾರೆ, ಆ ಒಂದು ಟೈಮಲ್ಲಿ ಈಗ ಆ್ಯಡ್ ಮಾಡಿರುವಂಥ ಎಲ್ಲ ಕಾಲೇಜಸ್ಸು ಅಲ್ಲೇ ಇರುತ್ತೆ. ನೀವು ಬೇಕಿದ್ದರೆ ಏನು ಚೇಂಜಸ್ ಬೇಕೋ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ನೀವು ಈ ಆಪ್ಷನ್ ಎಂಟ್ರಿ ಟೈಮಲ್ಲಿ ಯಾವುದೋ ಒಂದು ಸ್ಟೂಡೆಂಟು ಒಂದು ಕಾಲೇಜು ಆ್ಯಡ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಆ ಸ್ಟೂಡೆಂಟು ಚೆಕ್ ಮಾಡ್ಕೋಬೋದು, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಟೈಮನ್ನು ಕೊಡ್ತಾರೆ, 29ನೇ ತಾರೀಕಿಂದ 3ನೇ ತಾರೀಕುವರೆಗೂ, ಅವಾಗ ಆ ಸ್ಟೂಡೆಂಟು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಫ್ರೆಶ್ ಆಗಿ ಯಾವುದೇ ಥರದ ಪ್ರಾಬ್ಲಮ್ಸ್ ಆದರೆ ಇರೋದಿಲ್ಲ. ಓಕೆನಾ. ಸೊ ಸದ್ಯಕ್ಕೆ ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ಸು ಸ್ವಲ್ಪ ಕಡಿಮೆನೇ ಇರೋದು. ಯಾಕಂತ ಅಂದರೆ ಎಕ್ಸ್ಟೆಂಡ್ ಆಗುವಂಥದ್ದು ಏನಾದರೂ ಇದ್ದರೆ ಆದಷ್ಟು ಬೇಗನೆ ತಿಳಿಸ್ಕೊಡ್ತಿದ್ರು. ಬಟ್ ನೋಡೋಣ, ಇನ್ನೂ ಸಹ ಟೈಮ್ ಇದೆ. ಆ ಟೈಮ್ ಒಳಗಡೆ KE ಕಡೆಯಿಂದ ಏನಾದರೂ ಅಪ್ಡೇಟ್ಸ್ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು. ಸೊ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಈ ವಿಡಿಯೋ ನೀವು ಯಾವ ಟೈಮಿಗೆ ವಾಚ್ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ. ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಏನಾದರೂ ಇದ್ದರೆ ಹೋಗಿ ಆದಷ್ಟು ಆಪ್ಷನ್ ಎಂಟ್ರಿನ ಇನ್ನೊಂದ್ಸಲ ಚೆಕ್ ಮಾಡಿ, ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿಕೊಂಡು ನೋಡಿ. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದಮೇಲೆ ನಾನು ಇಂಪಾರ್ಟೆಂಟ್ ವೀಡಿಯೋಸನ್ನು ಕೊಡ್ತೀನಿ, ಯಾವ ರೀತಿ ಡಿಸಿಷನ್ ತಗೋಬೇಕು, ಏನು ಸ್ಟೆಪ್ ತಗೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಓಕೆನಾ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಬೇಕಾ ಬೇಡವಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ PGCET 2025 ಟೆಲಿಗ್ರಾಮ್ ಗ್ರೂಪ್ ಇದೆ. ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ. ಜೊತೆಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.